ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. NSQF ಅಡಿಯಲ್ಲಿ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ವಿಷಯ ಏನಿದೆ, ಮಾಹಿತಿ ತಂತ್ರಜ್ಞಾನದ ವಿಷಯದ ಒಂದು ಆರಂಭ, ಒಂದು ಇಂಟ್ರಡಕ್ಷನ್ ಅಂತ ಹೇಳ್ತೇವೆ. ಸೊ ಆತ್ಮೀಯ ವಿದ್ಯಾರ್ಥಿಗಳ ಈ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಿಲೆಬಸ್ಸನ್ನು ನಾವು ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಅತ್ಯಂತ ಪ್ರಮುಖವಾಗಿರುವಂಥ ಒಂದಿಷ್ಟು ಅಂಶಗಳು ಏನಂದರೆ, ಈ ಒಂದು ಕಂಪ್ಯೂಟರ್ ಮತ್ತು ಕಂಪ್ಯೂಟರ್ ಭಾಗಗಳನ್ನು ನಾವು ತಿಳಿದುಕೊಳ್ಬೇಕಾಗಿದೆ. ಸೊ ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ಗಳಿದೆ, ಕಂಪ್ಯೂಟರನ್ನು ನೋಡಿರ್ತೀವಿ, ಕಂಪ್ಯೂಟರ್ನಲ್ಲಿ ಒಂದಿಷ್ಟು ಕೆಲಸವನ್ನು ಕೂಡ ಮಾಡಿರ್ತೇವೆ. ಆದರೂ ಕೂಡ ನಾವು ಸಿಸ್ಟಮೆಟಿಕ್ ಆಗಿ ಕಂಪ್ಯೂಟರ್ ಭಾಗಗಳು ಯಾವ್ಯಾವು, ಆ ಭಾಗಗಳು ಏನೆಲ್ಲ ಕೆಲಸ ಮಾಡ್ತವೆ, ಹಾಗೂ ಆ ಕಂಪ್ಯೂಟರ್ ಭಾಗಗಳನ್ನು ನಾವು ಎಷ್ಟು ವಿಭಾಗಗಳನ್ನಾಗಿ ವಿಂಗಡಣೆ ಮಾಡ್ಬೋದು, ಸೊ ಸಂಪೂರ್ಣವಾಗಿರುವಂಥ ಚರ್ಚೆಯನ್ನು ಇಲ್ಲಿ ಮಾಡೋಣ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಈ ವಿಡಿಯೋದಲ್ಲಿ ನಾನು ಹೇಳಿರುವಂಥ ಒಂದಿಷ್ಟು ವಿಷಯಗಳನ್ನು ನಿಮ್ಮ ಶಾಲೆಯಲ್ಲಿರುವಂತಹ ಕಂಪ್ಯೂಟರ್ ಲ್ಯಾಬ್ ಏನಿದೆ, ಆ ಕಂಪ್ಯೂಟರ್ ಲ್ಯಾಬಿನಲ್ಲಿ ನೀವು ನಾನು ಹೇಳಿರುವಂಥ ಒಂದಿಷ್ಟು ಸಾಧನಗಳನ್ನು, ಡಿವೈಸಸ್ಗಳನ್ನು ನೀವೇನು ಮಾಡಬೇಕು, ಅಲ್ಲಿ ನೋಡ್ತಾ ಹೋಗಬೇಕು. ಜೊತೆಯಲ್ಲಿ ಈ ವಿಡಿಯೋಕ್ಕೆ ಸಂಬಂಧಿಸಿದಂತೆ ಒಂದು ಲೈವ್ ಆಗಿರುವಂಥ ವಿಡಿಯೋ, ಅಂದರೆ ಕಂಪ್ಯೂಟರ್ ಲ್ಯಾಬ್ನಲ್ಲಿ ಹೋಗಿ ಆ ಕಂಪ್ಯೂಟರ್ ಭಾಗಗಳು ಯಾವ್ಯಾವು, ಯಾವ ಭಾಗವನ್ನು ಏನೆಂದು ಕರಿತೇವೆ, ಹಾಗೂ ಏನೆಲ್ಲ ಕೆಲಸ ಮಾಡ್ತದೆ, ಸೊ ಲೈವ್ ಆಗಿರುವಂಥ ಒಂದು ಚರ್ಚೆಯನ್ನು ಲ್ಯಾಬ್ನಲ್ಲಿ ಮುಂದಿನ ವಿಡಿಯೋದಲ್ಲಿ ಮಾಡ್ತೇವೆ. ಸೊ ಈ ವಿಡಿಯೋದಲ್ಲಿ ಒಂದಿಷ್ಟು ಥಿಯರಿಯನ್ನು ಗಮನಿಸ್ತಾ ಹೋಗ್ತೀರಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಕಂಪ್ಯೂಟರ್ ಒಂದು ಅತ್ಯಂತ ಪರಿಣಾಮಕಾರಿ ಕೆಲಸ ಮಾಡುವಂಥ ಒಂದು ಸಾಧನ ಅಂತ ಹೇಳ್ತೇವೆ. ಆದರೆ ಆ ಒಂದು ಕಂಪ್ಯೂಟರ್ಗೆ ನಾವು ಒಂದಿಷ್ಟು ಆದೇಶಗಳನ್ನು ಕೊಡದೇ ಇದ್ದರೆ ಆ ಕಂಪ್ಯೂಟರ್ ಕೆಲಸ ಮಾಡೋದಿಲ್ಲ. ಸೊ ಪ್ರತಿಯೊಂದಕ್ಕೂ ನಾವು ಕಂಪ್ಯೂಟರ್ಗೆ ಕಮಾಂಡನ್ನು ಕೊಡಬೇಕು, ಆರ್ಡ್ರನ್ನು ಕೊಡಬೇಕಾಗತ್ತೆ. ಸೊ ಅದಕ್ಕಾಗಿ ಈ ಒಂದು ಕಂಪ್ಯೂಟರ್ ವಿವಿಧ ರೀತಿಯ ಭಾಗಗಳನ್ನು ಹೊಂದಿರುತ್ತೆ, ಡಿಫರೆಂಟ್ ಪಾರ್ಟ್ಸನ್ನು ಈ ಕಂಪ್ಯೂಟರು ಇಲ್ಲಿ ಹೊಂದಿರ್ತದೆ. ಸೊ ಈ ಒಂದು ಕಂಪ್ಯೂಟರನ್ನು ಭಾಗಗಳಂತ ನೋಡ್ತಾ ಹೋದಾಗ ನಾವು ಕಂಪ್ಯೂಟರ್ ಭಾಗಗಳನ್ನು ಒಟ್ಟಾರೆಯಾಗಿ ಇನ್ಪುಟ್ ಡಿವೈಸಸ್, ಔಟ್ಪುಟ್ ಯೂನಿಟು ಅಥವಾ ಡಿವೈಸು, ಆಮೇಲೆ ಮೆಮೊರಿ ಯೂನಿಟು, ಕಂಟ್ರೋಲ್ ಯೂನಿಟು, ಹಾಗೂ ಅರಿಥ್ಮೆಟಿಕಲ್ ಆ್ಯಂಡ್ ಲಾಜಿಕಲ್ ಯೂನಿಟ್ ಅಂತ ಪ್ರಮುಖವಾಗಿ 5 ಭಾಗಗಳನ್ನಾಗಿ ನಾವು ಮಾಡ್ತೇವೆ. ಸೊ ಪ್ರಥಮವಾಗಿ ಏನಿದೆ ಅಂದರೆ ಯೂನಿಟ್ ಅಥವಾ ಇನ್ಪುಟ್ ಡಿವೈಸ್ ಅಂತ ಹೇಳ್ತೇವೆ. ಇನ್ಪುಟ್ ಅಂದರೆ ಆ ಒಂದು ಗಣಕಯಂತ್ರದಲ್ಲಿ, ಆ ಒಂದು ಕಂಪ್ಯೂಟರ್ನಲ್ಲಿ ನಾವು ಇನ್ಪುಟ್ ಮಾಡುವುದು, ಆದೇಶಗಳನ್ನು ನಾವು ನೀಡುವುದು, ಕಮಾಂಡನ್ನು ನಾವು ಕೊಡುವುದು, ಅಥವಾ ಒಂದು ದತ್ತಾಂಶವನ್ನು ಗಣಕಯಂತ್ರದಲ್ಲಿ ಒಂದು ಕಂಪ್ಯೂಟರ್ನಲ್ಲಿ ನಾವು ಸೇರಿಸುವುದು ಅಂತ ಹೇಳ್ತೇವೆ. ಅಥವಾ ದತ್ತಾಂಶ ಅಂದಾಗ ಡಾಟಾ, ಒಂದು ಡಾಟಾವನ್ನು ಕಂಪ್ಯೂಟರ್ನ ಒಳಗಡೆ ಸೇರಿಸುವಂಥದ್ದನ್ನು, ಕಮಾಂಡನ್ನು ಕೊಡುವಂಥದ್ದನ್ನು ಅಥವಾ ಆಜ್ಞೆಯನ್ನು ಕೊಡುವಂಥದ್ದನ್ನು ನಾವು ಇನ್ಪುಟ್ ಅಂತ ಹೇಳ್ತೀವಿ. ಸೊ ಇನ್ಪುಟ್ ಡಾಟಾ ಅಂದರೆ ಯಾವುದಾಗುತ್ತೆ, ಟೆಕ್ಸ್ಟ್ ಇರ್ಬೋದು, ABCD ಇರ್ಬೋದು, ನ್ಯೂಮರಿಕಲ್ಸ್ ಇರ್ಬೋದು, ಆಮೇಲೆ ನಿಮಗೆ ಇಮೇಜಸ್ ಇರ್ಬೋದು, ವಿಡಿಯೋ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಫೈಲ್ಸ್ಗಳಲ್ಲಿ ನಿಮಗೆ ಇಲ್ಲಿ ಫೈಲ್ಸ್ MS ವರ್ಡ್ ಫೈಲ್ಸ್ ಬರುತ್ತೆ, PDF ಫೈಲ್ಗಳು ಬರ್ತದೆ. ಸೊ ಇವುಗಳನ್ನೆಲ್ಲ ಡಾಟಾ ಅಂತ ಹೇಳ್ತೇವೆ. ಸೊ ಈ ಎಲ್ಲ ಡಾಟಾಗಳನ್ನು ಕಂಪ್ಯೂಟರ್ ಒಳಗಡೆ ಸೇರಿಸಲಿಕ್ಕೆ ಬಳಸುವಂಥ ಸಾಧನಗಳನ್ನು ನಾವು ಇನ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಉದಾಹರಣೆಗಾಗಿ ನಾವು ಒಂದು ಕಂಪ್ಯೂಟರ್ನಲ್ಲಿ ನಾನು ಒಂದು ಟೆಕ್ಸ್ಟ್ಗಳನ್ನು ರಾಘವೇಂದ್ರ ಅಂತ ನಾನು ಟೈಪ್ ಮಾಡಬೇಕಾಗಿದೆ. ರಾಘವೇಂದ್ರ ಎಂಬ ಒಂದು ಹೆಸರನ್ನು ಕಂಪ್ಯೂಟರ್ನಲ್ಲಿ ಸೇರಿಸಬೇಕಾದಾಗ ನಾನು ಕೀಬೋರ್ಡನ್ನು ಬಳಸಿಕೊಂಡು, ಕಂಪ್ಯೂಟರ್ ಕೀಬೋರ್ಡ್ ಏನಿರುತ್ತೆ ಆ ಕೀಬೋರ್ಡಲ್ಲಿರುವಂಥ ಅಕ್ಷರಗಳನ್ನು ಬಳಸಿಕೊಂಡು ನನ್ನ ಹೆಸರನ್ನು ನಾನು ಟೈಪ್ ಮಾಡ್ತೇನೆ. ಸೊ ನನ್ನ ಹೆಸರಿಗೆ ಸಂಬಂಧಿಸಿದ ಅಕ್ಷರಗಳನ್ನು ಕಂಪ್ಯೂಟರ್ನಲ್ಲಿ ಸೇರಿಸಬೇಕಾದ್ರೆ ಕೀಬೋರ್ಡ್ ಎಂಬ ಇನ್ಪುಟ್ ಡಿವೈಸನ್ನು ಬಳಸಿ ನನ್ನ ಒಂದು ಟೆಕ್ಸ್ಟ್ಗಳನ್ನು ಕಂಪ್ಯೂಟರ್ನಲ್ಲಿ ಸೇರಿಸ್ತೇನೆ. ಸೊ ಟೆಕ್ಸ್ಟ್ ಎಂಬುದು ಒಂದು ಡಾಟಾ ಆಗುತ್ತೆ. ಆ ಡಾಟಾವನ್ನು ಕಂಪ್ಯೂಟರ್ನಲ್ಲಿ ಸೇರಿಸಬೇಕಾದ್ರೆ ಒಂದು ಸಾಧನ ಬೇಕು, ಒಂದು ಡಿವೈಸ್ ಬೇಕು. ಆ ಒಂದು ಸಾಧನ ಯಾವುದು, ಆ ಒಂದು ಡಿವೈಸ್ ಯಾವುದು ಅಂದರೆ ದ್ಯಾಟ್ ಈಸ್ ಕೀಬೋರ್ಡು. ಸೊ ಇನ್ಪುಟ್ಸ್ ಅಂತ ನಾವು ನೋಡ್ತೇವೆ. ಸೊ ಇನ್ಪುಟನ್ನು ಮಾಡಲಿಕ್ಕೆ ಒಂದು ಕೀಬೋರ್ಡ್ ಆಗುತ್ತೆ, ಇನ್ನೊಂದು ಮೌಸ್. ಸೊ ಮೌಸ್ ಮುಖಾಂತರ ಕರ್ಸರನ್ನು ಯೂಸ್ ಮಾಡಿ ನಾವು ಆ ಕಂಪ್ಯೂಟರ್ನಲ್ಲಿ ವಿವಿಧ ಒಂದು ಕ್ಷೇತ್ರಗಳನ್ನು ಗುರುತಿಸಲಿಕ್ಕೆ, ನಾವು ಎಂಟರ್ ಮಾಡಲಿಕ್ಕೆ ಆ ಒಂದು ಮೌಸನ್ನು ನಾವು ಬಳಕೆ ಮಾಡ್ತೇವೆ. ಸೊ ಇಲ್ಲಿ ಕೀಬೋರ್ಡ್ ಕೂಡ ಒಂದು ಇನ್ಪುಟ್ ಡಿವೈಸು, ಮೌಸ್ ಕೂಡ ಒಂದು ಇನ್ಪುಟ್ ಡಿವೈಸ್ ಅಂತಲೇ ನಾವು ಹೇಳ್ತೇವೆ. ಎಕ್ಸಾಂಪಲ್ ಆಗಿ ನಾನು ಕೀಬೋರ್ಡ್ನಲ್ಲಿ ನಾನು ನನ್ನ ಹೆಸರನ್ನು ಟೈಪ್ ಮಾಡ್ತೇನೆ. RAGHAVENDRA ಅಂತ ನಾನು ಕೀಬೋರ್ಡ್ನಲ್ಲಿ ಟೈಪ್ ಮಾಡಿದರೆ ಆ ಒಂದು ಡಾಟಾವನ್ನು ಕಂಪ್ಯೂಟರ್ ಸ್ವೀಕಾರ ಮಾಡಿ ಆ ಡಾಟಾವನ್ನು ಮಾನಿಟರ್ ಮುಖಾಂತರ ಪ್ರದರ್ಶನ ಮಾಡ್ತದೆ. ಮಾನಿಟರ್ನಲ್ಲಿ ಅದು ಡಿಸ್ಪ್ಲೇ ಆಗ್ತದೆ. ಅಂದರೆ ನಾನು ಎಂಟ್ರಿ ಮಾಡಿರುವಂಥ ಡಾಟಾ ಕೀಬೋರ್ಡ್ ಮುಖಾಂತರ ಎಂಟ್ರಿ ಮಾಡ್ತೀನಿ. ಆ ಡಾಟಾ ಔಟ್ಪುಟ್ ಅಂದರೆ ಹೊರಗಡೆ ಯಾವ ರೂಪದಲ್ಲಿ ಬರ್ತದೆ ಅಂದರೆ ಅದು ಮಾನಿಟರ್ನಲ್ಲಿ ನನ್ನ ಹೆಸರು ಡಿಸ್ಪ್ಲೇ ಆಗ್ತದೆ. ಸೊ ಇಲ್ಲಿ ಮಾನಿಟರ್ ಆ ಡಾಟಾವನ್ನು ಹೊರಗೆ ಹಾಕುವುದರಿಂದ ಮಾನಿಟರನ್ನು ಒಂದು ಔಟ್ಪುಟ್ ಡಿವೈಸ್ ಅಂತ ಕರಿತೇವೆ. ಸೊ ಇನ್ಪುಟ್ ಡಿವೈಸು ಕೀಬೋರ್ಡ್ ಆಯಿತು. ಇನ್ಪುಟ್ ಡಾಟಾ ಯಾವುದು, ಟೆಕ್ಸ್ಟ್. ಆಂಗ್ಲ ಭಾಷೆಯ ಇಂಗ್ಲೀಷಿನ ಆಲ್ಫಾಬೆಟ್ಸ್ಗಳು ಟೆಕ್ಸ್ಟ್ ಆಗ್ತದೆ, ಅದು ಡಾಟಾ ಆದರೆ ಇನ್ಪುಟ್ ಡಿವೈಸು ಕೀಬೋರ್ಡ್ ಆಗುತ್ತೆ. ಸೊ ನಾನು ಒಂದು ವೇಳೆ ಇನ್ಪುಟ್ ಡಿವೈಸ್ನಲ್ಲಿ ಮುಖಾಂತರ ಅಕ್ಷರಗಳನ್ನು ಎಂಟ್ರಿ ಮಾಡಿದಾಗ ಆ ಒಂದು ಅಕ್ಷರಗಳನ್ನು ಕಂಪ್ಯೂಟರ್ ಭಾಷೆಗೆ ಅದನ್ನು ಕನ್ವರ್ಟ್ ಮಾಡ್ತದೆ.
ಆಮೇಲೆ ಆ ಕಂಪ್ಯೂಟರ್ ಭಾಷೆ ಕನ್ವರ್ಟ್ ಮಾಡಿದ ಮೇಲೆ ಅದು ಡಿಸ್ಪ್ಲೇ ಮುಖಾಂತರ, ಮಾನಿಟರ್ ಮುಖಾಂತರ ನನ್ನ ಅಕ್ಷರ ಅಲ್ಲಿ ಡಿಸ್ಪ್ಲೇ ಆಗ್ತದೆ. ಅದು ಮತ್ತೆ ನಮಗೆ ಅರ್ಥವಾಗುವಂಥ ಭಾಷೆಯಲ್ಲಿ ನಮಗೆ ಡಿಸ್ಪ್ಲೇ ಆಗ್ತದೆ. ನಾವು ಎಂಟ್ರಿ ಮಾಡುವಂಥದ್ದು ನಮ್ಮ ಭಾಷೆಯಲ್ಲಿ, ಅದಾದ ನಂತರ ಕಂಪ್ಯೂಟರ್ ಭಾಷೆಯಲ್ಲಿ ಪರಿವರ್ತನೆ ಆಗುವಂಥದ್ದು, ಆಮೇಲೆ ಕಂಪ್ಯೂಟರ್ ಭಾಷೆಯಿಂದ ಮತ್ತೆ ಮಾನವನಿಗೆ ಅರ್ಥವಾಗುವಂಥ ಭಾಷೆಯಲ್ಲಿ ಮತ್ತೆ ಪರಿವರ್ತನೆ ಆಗ್ತದೆ. ಸೊ ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್ ಇದು ಎರಡಾಗ್ತದೆ. ಸೊ ಇಲ್ಲಿ ಮಾನಿಟರ್ ಒಂದು, ಔಟ್ಪುಟ್ ಅಂತ ನಾವು ಹೇಳ್ತೀವಿ. ಎಕ್ಸಾಂಪಲ್ ಈಗಾಗಲೇ ಹೇಳಿರುವ ಹಾಗೆ ಡಾಟಾ ಅಂತ ಬಂದಾಗ ಇಲ್ಲಿ ಅಕ್ಷರಗಳಾಗ್ಬೋದು, ಸಂಖ್ಯೆಗಳಾಗಿರ್ಬೋದು, ಚಿತ್ರಗಳಾಗಿರ್ಬೋದು, ವಿಡಿಯೋಗಳು, ಆಡಿಯೋಗಳು, ಡಾಕ್ಯುಮೆಂಟ್ಸ್ಗಳು. ಸೊ ಇವುಗಳನ್ನೆಲ್ಲ ನಾನು ಡಾಟಾ ಅಂತ ನಾವು ಕರಿತೇವೆ. ಸೊ ಇದಾದ ಮೇಲೆ ನಾವು ಇನ್ಪುಟ್ ಡಿವೈಸ್ ಮುಖಾಂತರ ನಾವು ಒಂದು ಡಾಟಾವನ್ನು ಕಂಪ್ಯೂಟರ್ನಲ್ಲಿ ಸೇರಿಸಿದ ನಂತರ ಆ ಒಂದು ಡಾಟಾ, ಆ ಒಂದು ದತ್ತಾಂಶವನ್ನು ಸಂಸ್ಕರಣೆ ಮಾಡಲಾಗ್ತದೆ. ಆ ದತ್ತಾಂಶವನ್ನು ವಿಶ್ಲೇಷಣೆ ಮಾಡಲಾಗುತ್ತೆ, ತಾರ್ಕಿಕವಾಗಿ ಚಿಂತನೆ ಮಾಡಲಾಗ್ತದೆ. ಸೊ ಆ ಒಂದು ಚಿಂತನೆ ಮಾಡಲಿಕ್ಕೆ, ವಿಶ್ಲೇಷಣೆ ಮಾಡಲಿಕ್ಕೆ ಅದನ್ನು ಇರುವಂಥ ಒಂದು ಘಟಕವನ್ನು ನಾವು ಏನಂತ ಹೇಳ್ತೀವಿ, ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತೀವಿ, ಅಥವಾ CPU ಅಂತ ಹೇಳ್ತೀವಿ ನಾವು. ಸೊ ಕಂಪ್ಯೂಟರ್ನಲ್ಲಿ 3 ಭಾಗ ಬರ್ತದೆ. ಒಂದು ಇನ್ಪುಟ್ ಡಿವೈಸು. ಸೊ ಇನ್ಪುಟ್ ಸಾಧನಗಳ ಮುಖಾಂತರ ನಾವು ದತ್ತಾಂಶವನ್ನು ಕಂಪ್ಯೂಟರ್ನ ಒಳಗಡೆ ಸೇರಿಸ್ತೇವೆ. ಆ ಒಂದು ದತ್ತಾಂಶವನ್ನು ಸ್ವೀಕರಿಸಿದ ನಂತರ ಆ ದತ್ತಾಂಶವನ್ನು ಅಲ್ಲಿ ಸಂಗ್ರಹ ಮಾಡುತ್ತೆ, ಸಂಸ್ಕರಣೆ ಮಾಡುತ್ತೆ, ಚಿಂತನೆ ಮಾಡ್ತದೆ. ಆಮೇಲೆ ಅದನ್ನು ಔಟ್ಪುಟ್ ಸಾಧನಗಳ ಮುಖಾಂತರ ಆ ದತ್ತಾಂಶವನ್ನು ಹೊರಹಾಕುತ್ತೆ. ಸೊ ಒಂದು ಇನ್ಪುಟ್ ಡಿವೈಸು, ಒಂದು ಔಟ್ಪುಟ್ ಡಿವೈಸು ನಡುವಿಂದ ಯಾವುದು ಅಂದರೆ ಸಂಸ್ಕರಣೆ, ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತೀವಿ. ದಟ್ ಈಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇರುತ್ತೆ, CPU ಅಂತ ನಾವು ಹೇಳ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳು, ತಾವಿಲ್ಲಿ ಗಮನಿಸ್ತಾ ಇದ್ರಿ ಯಾವೆಲ್ಲ ಇನ್ಪುಟ್ ಡಿವೈಸ್ ಇದೆ ಅಂದರೆ, ತಾವಿಲ್ಲಿ ನೋಡ್ತಾ ಇದ್ದೀರಿ ಚಿತ್ರದಲ್ಲಿ ಮೌಸ್ ಇದೆ, ಕೀಬೋರ್ಡ್ ಇದೆ, ಇಲ್ಲಿ ಪೆನ್ ಡ್ರೈವನ್ನು ಕೂಡ ನಾವು ಇನ್ಪುಟ್ ಡಿವೈಸ್ ಅಂತ ಹೇಳ್ತೀವಿ. ಆಮೇಲೆ CD-ಯನ್ನು ಕೂಡ ಇನ್ಪುಟ್ ಡಿವೈಸ್ ಅಂತ ನಾವು ಇಲ್ಲಿ ಹೇಳ್ತೇವೆ. ಸೊ ಈ ಒಂದು ಸಾಧನಗಳನ್ನು ಬಳಸಿಕೊಂಡು ನಾವು ದತ್ತಾಂಶವನ್ನು ಕಂಪ್ಯೂಟರ್ನಲ್ಲಿ ಸೇರಿಸ್ತೇವೆ. ಇನ್ನು ಫ್ಲಾಪಿ ಕೂಡ ಬಳಸ್ತಾ ಇದ್ದೀವಿ, ಇತ್ತೀಚೆಗೆ ನಾವು ಬಳಸ್ತಾ ಇಲ್ಲ. ಫ್ಲಾಪಿ ಕೂಡ ಇನ್ಪುಟ್ ಡಿವೈಸ್ ಅಂತ ಹೇಳ್ತೀವಿ. ಇದನ್ನು ಹೊರತುಪಡಿಸಿ ನಾವು ಬೇರೆ ಬೇರೆ ಸಾಧನಗಳು ಯಾವಿದೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಎರಡನೇದು, ಇನ್ಪುಟ್ ಡಿವೈಸ್ ಮುಖಾಂತರ ದತ್ತಾಂಶವನ್ನು ಕಂಪ್ಯೂಟರ್ನಲ್ಲಿ ಸೇರಿಸಿದ ನಂತರ ಅದು CPU-ನಲ್ಲಿ ಸಂಸ್ಕರಣೆ ಆಗುತ್ತೆ. ಅದಾದಮೇಲೆ ಔಟ್ಪುಟ್ ಡಿವೈಸ್, ಎಕ್ಸಾಂಪಲ್ ಆಗಿ ಮಾನಿಟರ್ ಮುಖಾಂತರ ಅದು ಡಿಸ್ಪ್ಲೇ ಆಗುತ್ತೆ. ಅಂದರೆ ಸೊ ಈ ಒಂದು ಔಟ್ಪುಟ್ ಡಿವೈಸ್ಗಳನ್ನು ಕಂಪ್ಯೂಟರ್ನ CPU-ಗೆ ಕನೆಕ್ಟ್ ಮಾಡಿರ್ತೀವಿ. ಆಮೇಲೆ ಇನ್ಪುಟ್ ಡಿವೈಸನ್ನು ಕೂಡ ಕಂಪ್ಯೂಟರ್ನ CPU-ಗೆ ಕನೆಕ್ಟ್ ಮಾಡಿರ್ತೀವಿ. ಸೊ ನೋಡಿ, ಮಾನಿಟರ್ ಒಂದು ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಔಟ್ಪುಟ್ ಡಿವೈಸ್ ಇದೆ. ಆಮೇಲೆ ಕೀಬೋರ್ಡ್ ಬಳಸಿ ಬರೆಯುವ ಅಥವಾ ಮೌಸ್ ಕ್ಲಿಕ್ ಮಾಡುವ ಎಲ್ಲವನ್ನು ಮಾನಿಟರ್ನಲ್ಲಿ ಪ್ರದರ್ಶನ ಆಗುತ್ತೆ. ಕೀಬೋರ್ಡ್ನಲ್ಲಿ ಏನೆಲ್ಲ ವರ್ಕ್ ಮಾಡ್ತೀವಿ, ಕೀಬೋರ್ಡ್ ಮುಖಾಂತರ ಏನು ಇನ್ಪುಟ್ ಮಾಡ್ತೀವಿ, ಮೌಸ್ ಮುಖಾಂತರ ನಾವು ಇನ್ಪುಟ್ ಏನು ಮಾಡಿರ್ತೀವಿ, ಅದೆಲ್ಲ ನಾವು ಮಾನಿಟರ್ನಲ್ಲಿ ಪ್ರದರ್ಶನ ಆಗುತ್ತೆ. ಸೊ ಅದು ಮಾನಿಟರ್ ಒಂದು ಔಟ್ಪುಟ್ ಯೂನಿಟ್ ಅಂತ ನಾವು ಇಲ್ಲಿ ಹೇಳ್ತೀವಿ. ಸೊ ಇಲ್ಲಿ ಉದಾಹರಣೆಗೆ ನಾನು ATMದು ಒಂದು ಎಕ್ಸಾಂಪಲ್ ಕೊಟ್ಟಿರ್ತೀನಿ. ನೀವು ATMಗೆ ಹೋಗಿರ್ತೀವಿ, ATM ಕೂಡ ಒಂದು ಕಂಪ್ಯೂಟರು. ಸೊ ATMಗೆ ಹೋದ ಕೂಡಲೇ ನೀವು ಕಾರ್ಡನ್ನು ಹಾಕ್ತೀರಿ. ಸೊ ಕಾರ್ಡನ್ನು ಹಾಕಿದ ನಂತರ ಆ ಕಾರ್ಡಿಗೆ ಸಂಬಂಧಿಸಿದಂತಹ ಒಂದು ಪಾಸ್ವರ್ಡನ್ನು ಹಾಕ್ತೀರಿ. ಆ ರೀತಿ ಪಾಸ್ವರ್ಡ್ ಅಂತ ಏನು ಎಂಟ್ರಿ ಮಾಡ್ತೀರಿ, ಅದು ಪಾಸ್ವರ್ಡ್ ಕೂಡ ಒಂದು ಡಾಟಾ. ಅದನ್ನು ಎಂಟ್ರಿ ಮಾಡಲಿಕ್ಕೆ ಅಲ್ಲಿ ಒಂದು ಕೀಪ್ಯಾಡ್ ಇದೆ. ಆಮೇಲೆ ಅಂದರೆ ಆ ಕೀಪ್ಯಾಡನ್ನು ಬಳಸಿಕೊಂಡು ಆ ಡಾಟಾವನ್ನು ನೀವು ATM ಎಂಬ ಗಣಕಯಂತ್ರದಲ್ಲಿ ಎಂಟ್ರಿ ಮಾಡ್ತೀರಿ. ಎಂಟ್ರಿ ಮಾಡಿದ ಮೇಲೆ ಆ ಡಾಟಾವನ್ನು ಅದನ್ನು ಏನು ಮಾಡುತ್ತೆ, ಮ್ಯಾಚ್ ಮಾಡುತ್ತೆ. ಈ ಒಂದು ATM ಕಾರ್ಡಿಗೆ ಸಂಬಂಧಿಸಿದಂಥ ಪಾಸ್ವರ್ಡ್ ಇದೆಯೋ ಇಲ್ವೋ ಅದನ್ನು ಹೋಲಿಕೆ ಮಾಡುತ್ತೆ. ಹೋಲಿಕೆ ಮಾಡಿದ ನಂತರ ಅದು ಸರಿಯಾಗಿದ್ದಲ್ಲಿ ನಿಮಗೇನು ಮಾಡುತ್ತೆ, ಮತ್ತು ಅಮೌಂಟನ್ನು ಎಂಟ್ರಿ ಮಾಡಲಿಕ್ಕೆ ಕೇಳುತ್ತೆ. ನೀವು ಅಮೌಂಟನ್ನು ಎಂಟ್ರಿ ಮಾಡ್ತೀರಿ, 5000 ರೂಪೀಸ್ ಅಂತ, ಅಥವಾ ಎಷ್ಟು ಬೇಕೋ ಅಷ್ಟು ಅಮೌಂಟು. ಸೊ ಅದನ್ನು ಪ್ರೊಸೆಸಿಂಗ್ ಮಾಡಿದ ನಂತರ ಔಟ್ಪುಟ್ ಏನಾಗುತ್ತೆ ಅಂದರೆ ನಿಮಗೆ ಅಲ್ಲಿ ಕರೆನ್ಸಿ ನೋಟ್ಗಳು ಬರ್ತದೆ. ಆಮೇಲೆ ಮಾನಿಟರ್ನಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿರುವಂಥದ್ದು ಮಾಹಿತಿ ಸಿಗ್ತದೆ. ಸೊ ಈ ಒಂದು ATM ಅಂತ ಒಂದು ಕಂಪ್ಯೂಟರ್ ಅಂತ ಕನ್ಸಿಡರ್ ಮಾಡಿದರೆ ಅಲ್ಲಿ ಇನ್ಪುಟ್ ಡಿವೈಸ್ ಕೀಬೋರ್ಡ್ ಆಗುತ್ತೆ. ಆಮೇಲೆ ಇನ್ಪುಟ್ ಪ್ರೊಸೆಸಿಂಗ್ ಒಳಗಡೆ CPU ಆ ಒಂದು ATMನಲ್ಲಿ ಇರ್ತದೆ. ಔಟ್ಪುಟ್ ಡಿವೈಸ್ ಅಂತ ಬಂದಾಗ ಅಲ್ಲಿ ಹಣ ನಿಮಗೆ ಸಿಗ್ತದೆ, ಜೊತೆಯಲ್ಲಿ ಮಾನಿಟರ್ನಲ್ಲಿ ನಿಮಗೆ ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗ್ತದೆ. ಸೊ ಇದು ಒಂದು ಉತ್ತಮವಾಗಿರುವಂಥ ಉದಾಹರಣೆ ಹೇಳ್ಬೋದು. ಸೊ ಈ ಔಟ್ಪುಟ್ ಡಿವೈಸಿಗೆ ಉದಾಹರಣೆಗಳು ಯಾವುದು ಅಂದರೆ, ಇಲ್ಲಿ ಪ್ರೊಜೆಕ್ಟರ್ ಒಂದು ಔಟ್ಪುಟ್ ಡಿವೈಸು, ಪ್ರಿಂಟರ್ ಒಂದು ಔಟ್ಪುಟ್ ಡಿವೈಸು, ಹಾಗೂ ಮಾನಿಟರ್ ಕೂಡ ಒಂದು ಔಟ್ಪುಟ್ ಡಿವೈಸ್. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಪರೀಕ್ಷೆಯಲ್ಲಿ ಇನ್ಪುಟ್ ಡಿವೈಸಿಗೆ ಉದಾಹರಣೆ ಕೊಡಿ, ಔಟ್ಪುಟ್ ಡಿವೈಸಿಗೆ ಉದಾಹರಣೆ ಕೊಡಿ ಅಂತ ಬರುತ್ತೆ. ನೀವು ಉದಾಹರಣೆಯನ್ನು ಕೊಡಬೇಕು. ಸೊ ಇದಾದ ನಂತರ ನಾವು ಇಂಪಾರ್ಟೆಂಟ್ ಆಗಿರುವಂಥದ್ದು CPU ಅಂತ ಹೇಳಿದ್ವಿ. ಸೊ ಇನ್ಪುಟ್ ಸಾಧನಗಳ ಮುಖಾಂತರ ದತ್ತಾಂಶವನ್ನು ಕಂಪ್ಯೂಟರ್ ಒಳಗಡೆ ಸೇರಿಸಿದಾಗ ಆ ದತ್ತಾಂಶವನ್ನು ತನ್ನ ಒಂದು ಮೆಮೊರಿಯಲ್ಲಿ, ತನ್ನ ಒಂದು ಸ್ಮರಣೆಯಲ್ಲಿ ಉಳಿಸ್ಕೊಳ್ತದೆ. ಅದು ಸಂಗ್ರಹ ಮಾಡುತ್ತೆ. ಅದಾದ ನಂತರ ಅದನ್ನು ಕಂಟ್ರೋಲ್ ಮಾಡುತ್ತೆ, ಅನಾಲಿಸಿಸ್ ಮಾಡುತ್ತೆ, ಲೆಕ್ಕಾಚಾರ ಮಾಡುತ್ತೆ, ತಾರ್ಕಿಕ ಮಾಡಿ ಅದಾದ ನಂತರ ಆ ಒಂದು ಫಲಿತಾಂಶವನ್ನು ಆ ಫಲಿತಾಂಶವನ್ನು ಔಟ್ಪುಟ್ ಯೂನಿಟ್ ಮುಖಾಂತರ ಅದು ಹೊರಹಾಕುತ್ತೆ. ಸೊ ಇಲ್ಲಿ ಆ CPU ಅಂದರೆ ನಾವೇನು ಹೇಳ್ತೀವಿ ಅಂದರೆ ಕಂಪ್ಯೂಟರ್ನ ಒಂದು ಮೆದುಳು ಅಂತ ಹೇಳ್ತೀವಿ. ಬ್ರೈನ್ ಆಫ್ ದ ಕಂಪ್ಯೂಟರ್ ಯಾವುದು ಅಂದರೆ CPU. ಇದು 1 ಮಾರ್ಕ್ಸಿಗೆ ಬರ್ಬೋದು.
ಬ್ರೈನ್ ಆಫ್ ದ ಕಂಪ್ಯೂಟರ್ ಯಾವುದು ಅಂದರೆ CPU. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಹಾಗಾದರೆ CPU ನಾವು ಕಂಪ್ಯೂಟರ್ನ ಬ್ರೈನ್ ಅಂತ ಕರಿತೀವಿ ಅಂದರೆ ಆ ಒಂದು ಬ್ರೈನಲ್ಲಿ ಏನಿದೆ ಅಂದರೆ ಆ ಒಂದು CPU ಏನಿದೆ ಅಂದರೆ ಆ CPU ಪ್ರಥಮವಾಗಿ ಬರುವಂಥದ್ದು ಮೆಮೊರಿ ಯೂನಿಟ್ ಅಂತ ಹೇಳ್ತೀವಿ, ಮೆಮೊರಿ ಘಟಕ ಅಥವಾ ಸ್ಮರಣ ಘಟಕ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಇನ್ಪುಟ್ ಸಾಧನಗಳ ಮುಖಾಂತರ ನಾವು ಡಾಟಾವನ್ನು ಎಂಟ್ರಿ ಮಾಡಿದ ನಂತರ ಆ ದತ್ತಾಂಶವನ್ನು ಪ್ರಥಮವಾಗಿ CPUವಿನ ಒಂದು ಮೆಮೊರಿ ಯೂನಿಟ್ನಲ್ಲಿ ಆ ಡಾಟಾವನ್ನು ಉಳಿಸಿಕೊಳ್ಳಲಾಗುತ್ತೆ, ಆ ಡಾಟಾವನ್ನು ಸಂಗ್ರಹ ಮಾಡಲಾಗುತ್ತೆ, ಆ ಡಾಟಾವನ್ನು ಸೇವ್ ಮಾಡಲಾಗುತ್ತೆ ಅಂತ ಹೇಳ್ತೀವಿ ನಾವು. ಸೊ ಈ ರೀತಿ ಸೇವ್ ಮಾಡಿದ ನಂತರ ಆ ಸೇವ್ ಮಾಡಿರುವಂಥ ದತ್ತಾಂಶವನ್ನು ಒಂದು CPUವಿನ ಮತ್ತೊಂದು ಭಾಗ ಕಂಟ್ರೋಲ್ ಯೂನಿಟ್ ಅಥವಾ ನಿಯಂತ್ರಣ ಘಟಕ ಅಂತ. ಈ ಒಂದು ಕಂಟ್ರೋಲ್ ಯೂನಿಟಿಗೆ ಆ ಒಂದು ಇನ್ಪುಟ್ ಸಾಧನ ಮುಖಾಂತರ ಏನು ದತ್ತಾಂಶ ಬಂದಿರುತ್ತೆ ಆ ಒಂದು ದತ್ತಾಂಶವನ್ನು ಅದು ಏನು ಮಾಡುತ್ತೆ, ಮೆಮೊರಿ ಯೂನಿಟ್ನಲ್ಲಿ ಉಳಿಸಿಕೊಂಡು ಆ ದತ್ತಾಂಶವನ್ನು ಕಂಟ್ರೋಲ್ ಯೂನಿಟಿಗೆ ವರ್ಗಾವಣೆಯನ್ನು ಮಾಡಲಾಗುತ್ತೆ. ಸೊ ಇಲ್ಲಿ ಕಂಟ್ರೋಲ್ ಯೂನಿಟಿಗೆ ವರ್ಗಾವಣೆ ಮಾಡಿದ ನಂತರ ಆ ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ, ಈ ಒಂದು ದತ್ತಾಂಶವನ್ನು ಏನು ಮಾಡುತ್ತೆ ಅಂದರೆ ಆ ದತ್ತಾಂಶವನ್ನು ವಿಶ್ಲೇಷಣೆ ಮಾಡುವಂಥದ್ದು, ಕಂಪ್ಯೂಟರ್ ಭಾಷೆಗೆ ಕನ್ವರ್ಟ್ ಮಾಡುವಂಥದ್ದು. ಆಮೇಲೆ ಆ ಒಂದು ದತ್ತಾಂಶವನ್ನು ಇಲ್ಲಿ CPUವಿನ ಮತ್ತೊಂದು ಭಾಗವಾಗಿರುವಂತಹ ALU ಅಂತ ಹೇಳ್ತೀವಿ. A ಫಾರ್ ಅರಿಥ್ಮೆಟಿಕ್, L ಫಾರ್ ಲಾಜಿಕಲ್ ಆ್ಯಂಡ್ U ಫಾರ್ ಯೂನಿಟ್. ಸೊ ಅಂಕಗಣಿತ ಮತ್ತು ತಾರ್ಕಿಕ ಘಟಕ ಅಂತ ನಾವು ಕರಿತೇವೆ. ಸೊ ಇಲ್ಲಿ ಕಂಟ್ರೋಲ್ ಯೂನಿಟು ಆ ದತ್ತಾಂಶವನ್ನು ಈ ಒಂದು ಅರಿಥ್ಮೆಟಿಕ್ ಮತ್ತು ಲಾಜಿಕಲ್ ಯೂನಿಟ್ಗೆ ಅದು ವರ್ಗಾವಣೆ ಮಾಡುತ್ತೆ. ಸೊ ಈ ಒಂದು ಯೂನಿಟ್ನಲ್ಲಿ ಅದು ಆ ಕೊಟ್ಟಿರುವಂಥ ದತ್ತಾಂಶಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ ಗಣಿತದ ಲೆಕ್ಕಾಚಾರಗಳಿದ್ದಲ್ಲಿ ಲೆಕ್ಕಾಚಾರವನ್ನು ಮಾಡುವಂಥದ್ದು, ಕೂಡಿಸುವಂಥದ್ದು, ಕಳೆಯುವಂಥದ್ದು, ಗುಣಾಕಾರ, ಭಾಗಾಕಾರ, ಪ್ರತಿಶತವನ್ನು ತೆಗೆಯುವಂಥದ್ದು, ಸರಾಸರಿಯನ್ನು ತೆಗೆಯುವಂಥದ್ದು ಎಲ್ಲ ಕೆಲಸವನ್ನು ಈ ಒಂದು ALU ವಿಭಾಗದಲ್ಲಿ ನಡೀತದೆ. ಮತ್ತು ಆ ಫಲಿತಾಂಶವನ್ನು ಬಂದ ಮೇಲೆ ಆ ಫಲಿತಾಂಶವನ್ನು ಮತ್ತೆ ನಿಮ್ಮ ಮೆಮೊರಿ ಯೂನಿಟಿಗೆ ಬರುತ್ತೆ. ಸೊ ಮೆಮೊರಿ ಯೂನಿಟಿಗೆ ಬರುತ್ತೆ. ಮೆಮೊರಿ ಯೂನಿಟ್ನಿಂದ ಮತ್ತೆ ಔಟ್ಪುಟ್ ಡಿವೈಸ್, ಮಾನಿಟರ್, ಪ್ರಿಂಟರ್, ಪ್ರೊಜೆಕ್ಟರ್ ಈ ರೂಪದ ಡಿವೈಸ್ಗಳ ಮುಖಾಂತರ ಆ ಒಂದು ಡಾಟಾ ಡಿಸ್ಪ್ಲೇ ಆಗ್ತದೆ. ಇಲ್ಲಿ ಬಹಳ ಇಂಪಾರ್ಟೆಂಟು, ನಾನು ರಿಪೀಟ್ ಮಾಡ್ತಾ ಇರ್ತೀನಿ. ನೀವು ಒಂದು ಕಂಪ್ಯೂಟರ್ನಲ್ಲಿ ದತ್ತಾಂಶವನ್ನು ಹಾಕುವಾಗ ನೀವು ಇನ್ಪುಟ್ ಸಾಧನಗಳ ಮುಖಾಂತರ ದತ್ತಾಂಶವನ್ನು ಸೇರಿಸ್ತೀರಿ. ಆ ದತ್ತಾಂಶವು CPUವಿನ ಮೆಮೊರಿ ಯೂನಿಟಿಗೆ ಹೋಗುತ್ತೆ. ಮೆಮೊರಿ ಯೂನಿಟ್ನಲ್ಲಿ ಆ ದತ್ತಾಂಶವನ್ನು ಸೇವ್ ಮಾಡಿಕೊಂಡು ಸಂಗ್ರಹ ಮಾಡಿಕೊಂಡು ಆ ಡಾಟಾವನ್ನು CPUವಿನ ಕಂಟ್ರೋಲ್ ಯೂನಿಟ್ಗೆ ವರ್ಗಾವಣೆ ಮಾಡಲಾಗುತ್ತೆ. ಸೊ ಕಂಟ್ರೋಲ್ ಯೂನಿಟ್ನಲ್ಲಿ ಆ ಒಂದು ಡಾಟಾವನ್ನು ವಿಶ್ಲೇಷಣೆ ಮಾಡಲಾಗುತ್ತೆ. ಆಮೇಲೆ ಆ ಒಂದು ಡಾಟಾವನ್ನು ಕಂಪ್ಯೂಟರ್ ಭಾಷೆಗೆ ಕನ್ವರ್ಟನ್ನು ಮಾಡಿ ಆ ಒಂದು ಡಾಟಾ ಏನಿರುತ್ತೆ ದತ್ತಾಂಶವನ್ನು ಅಲ್ಲಿ ALU ಯೂನಿಟ್, ಅರಿಥ್ಮೆಟಿಕ್ ಲಾಜಿಕಲ್ ಯೂನಿಟ್ಗೆ ವರ್ಗಾವಣೆ ಮಾಡಲಾಗುತ್ತೆ. ಅಲ್ಲಿ ಆ ದತ್ತಾಂಶದೊಂದಿಗೆ ಆ ಒಂದು ಎಲ್ಲ ಒಂದು ಕ್ರಿಯೆಗಳನ್ನು ಸಂಪೂರ್ಣಗೊಳಿಸಿ ಆ ಒಂದು ಫಲಿತಾಂಶವನ್ನು ಇಲ್ಲಿ ಔಟ್ಪುಟ್ ಯೂನಿಟ್ ಮುಖಾಂತರ ಹೊರಹಾಕಲಾಗುತ್ತೆ. ಇದನ್ನು ನಾವು CPU ಅಂತ ಹೇಳ್ತೇವೆ. ಸೊ ಇಲ್ಲೇನಿದೆ, ಮೆಮೊರಿ ಯೂನಿಟ್ ಇದೆ, ಕಂಟ್ರೋಲ್ ಯೂನಿಟು, ಅರಿಥ್ಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟು. ನಿಮಗೆ ಎಕ್ಸಾಮ್ನಲ್ಲಿ ಮೆಮೊರಿ ಯೂನಿಟಿನ ಕಾರ್ಯವೇನು ಅಂತ ಕೇಳ್ತಾನೆ. ಸೊ ಮೆಮೊರಿ ಯೂನಿಟ್ CPUವಿನ ಒಂದು ಭಾಗವಾಗಿದ್ದು ಇದು ಇನ್ಪುಟ್ ಡಿವೈಸ್ಗಳ ಮುಖಾಂತರ ದತ್ತಾಂಶವನ್ನು ಕಂಪ್ಯೂಟರ್ಗೆ ಒದಗಿಸಿದಾಗ ಆ ದತ್ತಾಂಶವನ್ನು ಸಂಗ್ರಹ ಮಾಡಿಕೊಳ್ಳುವಂತಹ ಒಂದು ಪ್ರಾಥಮಿಕವಾಗಿರುವಂತಹ ಸಂಗ್ರಹ ಸಾಧನವಾಗಿದೆ ಅಂತ ಹೇಳಬೇಕು. ಅದಾದ ನಂತರ ದತ್ತಾಂಶವು ಕಂಟ್ರೋಲ್ ಯೂನಿಟು ಮತ್ತು ALU ಯೂನಿಟ್ನಲ್ಲಿ ಸಂಸ್ಕರಣೆಗೊಂಡು ಕ್ರಿಯೆಗಳನ್ನು ಸಂಪೂರ್ಣಗೊಳಿಸಿದ ನಂತರ ಆ ಒಂದು ದತ್ತಾಂಶವನ್ನು ಮತ್ತೊಮ್ಮೆ ಆ ಒಂದು ಮೆಮೊರಿ ಯೂನಿಟ್ನಲ್ಲಿ ಸಂಗ್ರಹವಾಗ್ತದೆ ಅಂತ ನಾವು ಹೇಳಬೇಕು. ಇದು CPUವಿನ ಪ್ರಮುಖ ಭಾಗ. ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಮೆಮೊರಿ ಯೂನಿಟ್ ಅಂದ್ರೇನಂತ. ಎಕ್ಸಾಮ್ನಲ್ಲಿ ಎರಡನೇ ಪ್ರಶ್ನೆ ಬರುತ್ತೆ, ಕಂಟ್ರೋಲ್ ಯೂನಿಟ್ ಅಂದ್ರೇನು. ಕಂಟ್ರೋಲ್ ಯೂನಿಟ್ CPUವಿನ ಒಂದು ಪ್ರಮುಖ ಭಾಗವಾಗಿದ್ದು ಈ ಒಂದು CPUವಿನ ಸಂಪೂರ್ಣವಾಗಿರುವಂಥ ಕಾರ್ಯಗಳನ್ನು ನಿಯಂತ್ರಣ ಮಾಡುವಂಥ ಕೆಲಸ ಕಂಟ್ರೋಲ್ ಯೂನಿಟ್ ಮಾಡ್ತದೆ. ಕಂಟ್ರೋಲ್ ಯೂನಿಟ್ ಇನ್ಪುಟ್ ಡಿವೈಸಸ್ ಮುಖಾಂತರ ಏನು ದತ್ತಾಂಶ ಬಂದು ಅದು ಮೆಮೊರಿ ಯೂನಿಟ್ನಲ್ಲಿ ಸಂಗ್ರಹವಾಗುತ್ತೆ. ಸೊ ಕಂಟ್ರೋಲ್ ಯೂನಿಟ್ ಮೆಮೊರಿ ಯೂನಿಟಿಂದ ದತ್ತಾಂಶವನ್ನು ತೆಗೆದುಕೊಂಡು ಅದು ALU ಯೂನಿಟ್ಗೆ ವರ್ಗಾವಣೆಯನ್ನು ಮಾಡುತ್ತೆ. ALU ಯೂನಿಟ್ನಲ್ಲಿ ಎಲ್ಲ ಒಂದು ಫಂಕ್ಷನ್ಸ್ ಕಂಪ್ಲೀಟ್ ಆದಮೇಲೆ ಎಲ್ಲ ಕ್ರಿಯೆಗಳು ಸಂಪೂರ್ಣಗೊಳಿಸಿದ ನಂತರ ಅದು ಮತ್ತೊಮ್ಮೆ ಕಂಟ್ರೋಲ್ ಯೂನಿಟಿಗೆ ಬಂದು ಅದಾದ ನಂತರ ಅದು ಡಿಸ್ಪ್ಲೇ ಯೂನಿಟ್ ಮುಖಾಂತರ ಅದು ಪ್ರದರ್ಶನ ಆಗ್ತದೆ ಅಂತ ನಾವು ಹೇಳ್ತೀವಿ. ಸೊ ಅದಕ್ಕಾಗಿ CPUವನ್ನು ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಹೇಳ್ತೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ತಾವು ಈ ಒಂದು ಡಯಾಗ್ರಾಮನ್ನು ಗಮನಿಸಿ. ಇಲ್ಲಿ ಇನ್ಪುಟ್ ಡಿವೈಸ್ ಇದೆ, ಅದು CPUಗೆ ಕನೆಕ್ಟ್ ಮಾಡಿದ್ದೀವಿ. ಸೊ ಇನ್ಪುಟ್ ಡಿವೈಸ್ ಮುಖಾಂತರ ಏನು ದತ್ತಾಂಶವನ್ನು ಕಂಪ್ಯೂಟರ್ಗೆ ನಾವು ಸೇರಿಸ್ತೇವೆ ಅದು ಮೆಮೊರಿ ಯೂನಿಟಿಗೆ ಹೋಗುತ್ತೆ. ಮೆಮೊರಿ ಯೂನಿಟಿಂದ ಅದು ಕಂಟ್ರೋಲ್ ಯೂನಿಟು ಮತ್ತು ಅರಿಥ್ಮೆಟಿಕ್ ಲಾಜಿಕ್ ಯೂನಿಟಿಗೆ ಹೋಗುತ್ತೆ. ಅಲ್ಲಿ ಸಂಸ್ಕರಣೆಗೊಂಡ ಒಂದು ಮಾಹಿತಿ ಮತ್ತೆ ಮೆಮೊರಿ ಯೂನಿಟಿಗೆ ಬರುತ್ತೆ. ಆ ಮಾಹಿತಿ ಮತ್ತೆ ಔಟ್ಪುಟ್ ಡಿವೈಸ್ಗೆ ಬರ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು 1 ಅಥವಾ 2 ಸಲ ನೋಡಿ. ಸೊ ಇಲ್ಲಿ ಏನೆಲ್ಲ ಪ್ರಶ್ನೆಗಳು ಬರ್ತವೆ, ಒಂದಿಷ್ಟು ಪ್ರಶ್ನೆಗಳನ್ನು ಕೊಡ್ತೀನಿ, ಆ ಪ್ರಶ್ನೆಗಳನ್ನು ಬರೀರಿ. ಆಮೇಲೆ ಕಾಮೆಂಟ್ ಬಾಕ್ಸ್ನಲ್ಲಿ ಕೂಡ ಕಾಮೆಂಟ್ ಮಾಡ್ಬೋದು.
ಇಲ್ಲಿ ಕಂಪ್ಯೂಟರ್ನ ಅತ್ಯಂತ ಪ್ರಮುಖ 5 ಭಾಗಗಳು ಯಾವ್ಯಾವು, ಇನ್ಪುಟ್ ಡಿವೈಸ್ ಎಂದರೇನು ಉದಾಹರಣೆ ಕೊಡಿ, ಔಟ್ಪುಟ್ ಡಿವೈಸ್ ಎಂದರೇನು ಉದಾಹರಣೆ ಕೊಡಿ, CPU ಪ್ರಮುಖವಾದ 3 ಘಟಕಗಳು ಯಾವುದು ಅವುಗಳನ್ನು ಹೆಸರಿಸಿ. ನೆಕ್ಸ್ಟು ಇಲ್ಲಿ ಮೆಮೊರಿ ಯೂನಿಟಿನ ಕಾರ್ಯವೇನು ವಿವರಿಸಿ, ಕಂಟ್ರೋಲ್ ಯೂನಿಟಿನ ಕಾರ್ಯವೇನು ವಿವರಿಸಿ, ಹಾಗೂ ಇಲ್ಲಿ ALU ಅರಿಥ್ಮೆಟಿಕ್ ಲಾಜಿಕಲ್ ಯೂನಿಟಿನ ಕಾರ್ಯವೇನು ವಿವರಿಸಿ. ಸೊ ಈ ರೀತಿಯ ಒಂದಿಷ್ಟು ಪ್ರಶ್ನೆಗಳಿಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಆತ್ಮೀಯ ವಿದ್ಯಾರ್ಥಿಗಳ ಮುಂದಿನ ವಿಡಿಯೋದಲ್ಲಿ ಈ ಒಂದು ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಏನಿದೆ, ಸೊ ಇದಕ್ಕೆ ರಿಲೇಟೆಡ್ ಆಗಿ ನಾನು ಲೈವ್ ಆಗಿ ಒಂದು ಲ್ಯಾಬ್ನಲ್ಲಿ ಕಂಪ್ಯೂಟರ್ನ ವಿವಿಧ ಭಾಗಗಳನ್ನು ತೋರಿಸುವಂಥ ಒಂದಿಷ್ಟು ಪ್ರಯತ್ನವನ್ನು ನಿಮ್ಮೊಂದಿಗೆ ಮಾಡ್ತೀನಿ ಅಂತ ಹೇಳ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ NSQF ವಿಶೇಷವಾಗಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಿಲೆಬಸ್ ನಿಮ್ಮೊಂದಿಗೆ ಡೀಲ್ ಮಾಡುವ ನಿಟ್ಟಿನಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಿಮ್ಮೊಂದಿಗೆ ಇರ್ತದೆ ಅಂತ ಹೇಳ್ತಾ, NSQF IT ಸೆಲೆಕ್ಟ್ ಮಾಡ್ಕೊಂಡಿರೋದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಜೈ ಹಿಂದ್, ವಂದೇ ಮಾತರಂ.